ಹಲೋ ನಮಸ್ಕಾರ. ನ್ಯೂಸ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ಸುಸ್ವಾಗತ. ನಾನು ರಂಜನ್ ಶಿರ್ಲಾಲ್. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತೇಳಿ 3 ಕಾಲಗಳಿವೆ. ಈ 3 ಕಾಲಗಳಲ್ಲಿ ಜನರಿಗೆ ವಿವಿಧ ರೀತಿಯ ಅನುಭವ. ಚಳಿಗಾಲ ಬಂದರೆ ಜನರೆಲ್ಲ ಚಳಿಯಿಂದ ಶೇಕ್ ಆಗಿ ಹೋಗ್ತಾರೆ. ಬೇಸಿಗೆ ಬಂದರೆ ಅಯ್ಯೋ ಬಿಸಿಲು ಅಂತ ಹೇಳ್ತಾರೆ. ಮಳೆಗಾಲ ಬಂದರೆ ಅಯ್ಯೋ ಬಿಡಲ್ಲಪ್ಪ ಮಳೆ ಅಂತೇಳಿ ಜನ ಯಾವ್ದಾದ್ರು ಕಂಪ್ಲೇಂಟ್ ಹೇಳ್ತಾರೆ. ಅದೇ ರೀತಿಯಾಗಿ 2025ರ ಈ ವರ್ಷ ಇದೆಯಲ್ಲ, ಈ ವರ್ಷ ಬೇಸಿಗೆಗಾಲ ಬರ್ತಾ ಇದೆ. ಇನ್ನೇನು ಸಮ್ಮರ್ ಹಾಲಿಡೇಗೆ ಮಕ್ಕಳೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ. ರಜೆ ತಗೊಂಡು ಅಜ್ಜಿ ಮನೆಗೆ ಹೋಗಿ ಜಾಲಿ ಮಾಡಿ ಅಂತೇಳಿ ಮಕ್ಕಳೆಲ್ಲ ಪ್ಲಾನನ್ನು ಹಾಕೊಂಡಿದ್ದಾರೆ. ಆದರೆ ರಾಜ್ಯ ಹವಾಮಾನ ಇಲಾಖೆ ಒಂದು ನಿರ್ದಿಷ್ಟವಾದಂತಹ ಜೊತೆಗೆ ಎಚ್ಚರಿಕೆಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ 3ರಿಂದ 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆ ಆಗಿದೆ ಅಂತೇಳಿ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಒಂದು ಉಷ್ಣಾಂಶದ ಏರಿಕೆಯಿಂದ ರಾಜ್ಯದ ಜನರ ಜೊತೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ, ಜೊತೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಂದಿನ 3 ತಿಂಗಳ ಕಾಲ ಉಷ್ಣಾಂಶ ಯಾವ ಮಟ್ಟದಲ್ಲಿ ಏರಿಕೆ ಆಗುತ್ತೆ, ಇದು ಜನರ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದರ ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಹೇಳಿರುವಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ 3ರಿಂದ 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ನಮಗೆ ಬೇಸಿಗೆಗಾಲ ಬಂತು ಅಂದರೆ ಸಾಕು, ನಮ್ಗೆ ಗೊತ್ತೇ ಇರುತ್ತೆ, ನಾರ್ಮಲ್ ಆಗಿ ಬಿಸಿ ಜಾಸ್ತಿ ಇರುತ್ತೆ. ಬಿಸಿ ಜಾಸ್ತಿ ಇದ್ದಾಗ ಏನು ಮಾಡಬೇಕು, ನಾವು ಬೆವರ್ತೀವಿ. ಬೆವರ್ತಾಗ ದೇಹದಲ್ಲಿ ನಿರ್ಜಲೀಕರಣ ಆಗುತ್ತೆ. ನಿರ್ಜಲೀಕರಣ ಆದಾಗ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಇದು ಸಾಮಾನ್ಯವಾಗಿ ನಾವು ವಾಡಿಕೆಯಂತೆ ಅನುಸರಿಸುವಂತಹ ವಿಧಾನಗಳು, ಅಂದರೆ ಆರೋಗ್ಯದ ವಿಚಾರದಲ್ಲಿ ಅನುಸರಿಸುವಂಥ ವಿಧಾನಗಳು. ಆದರೆ ಈ ಬಾರಿ ಯಾಕೆ ನಾನು ಒತ್ತು ಕೊಟ್ಟು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ರಾಜ್ಯ ಹವಾಮಾನ ಇಲಾಖೆ ಒಂದಿಷ್ಟು ರಾಜ್ಯದ ಜೊತೆಗೆ ದೇಶದ ಜೊತೆಗೆ ಇಡೀ ಪ್ರಪಂಚದ ಹವಾಮಾನದಲ್ಲಿ ಆಗ್ತಿರುವಂತಹ ಕ್ಲೈಮೇಟ್ ಬದಲಾವಣೆ, ಅಂದರೆ ಹವಾಮಾನ ಬದಲಾವಣೆ ವಿಚಾರವಾಗಿ ಕೂಡ ಎಚ್ಚರಿಕೆಯ ಕರಗಂಟೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಈಗಾಗಲೇ ನಾನು ಹೇಳಿದಂಗೆ 3ರಿಂದ 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ರಾಜ್ಯದ 90% ಪ್ರದೇಶಗಳಲ್ಲಿ ಬಿಸಿಲಿನ ತಾಪಮಾನ ವಾಡಿಕೆಗಿಂತ ಏರಿಕೆಯಾಗಿದೆ ಅಂತೆ. ಇದಕ್ಕೆ ಕಾರಣ ಏನು? ಆಸ್ ಯೂಶುವಲ್ ನಮ್ಗೆ ಗೊತ್ತಿದೆ, ಚಿಕ್ಕ ವಯಸ್ಸಿಂದ ಕೂಡ ನಾವು ಕಲ್ತ್ಕೊಂಡು ಬರ್ತಾ ಇದ್ದೀವಿ. ಪರಿಸರ ನಾಶ, ಹಸಿರಿನ ನಾಶ, ಈ ಒಂದು ಕಾರಣದಿಂದಾಗಿ ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಜೊತೆಗೆ ಇಡೀ ಪ್ರಪಂಚದಲ್ಲಿ ಉಷ್ಣಾಂಶದಲ್ಲಿ ಏರಿಕೆ ಆಗ್ತಿದೆ. ಸೊ ಇದು ಗೊತ್ತಿರುವಂಥ ವಿಚಾರ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಾವು ಅದೇ ಮಾಡ್ತೀವಿ, ಮರವನ್ನು ಕಡಿತೀವಿ, ಪರಿಸರವನ್ನು ನಾಶ ಮಾಡುವಂಥ ಕೆಲಸದಲ್ಲಿ ಮಗ್ನರಾಗಿದ್ದೀವಿ. ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಅಂತೇಳಿ ರಾಜ್ಯ ಹವಾಮಾನ ಇಲಾಖೆ ಜೊತೆಗೆ ಜಾಗತಿಕ ತಾಪಮಾನ ಪ್ರವೃತ್ತಿ ಮುಂದುವರೆದಿದೆ ಅಂತ ಹೇಳಿ ಐರೋಪ್ಯ ಒಕ್ಕೂಟದ ವಿಜ್ಞಾನಿಗಳು ಕೂಡ ಇದೇ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಪನಿಕಸ್ ಕ್ಲೈಮೇಟ್ ಚೇಂಜಸ್ ಸರ್ವಿಸಸ್ ನ ವಿಜ್ಞಾನಿಗಳು ಈ ಒಂದು ಎಚ್ಚರಿಕೆಯ ಕರಗಂಟೆಯನ್ನು ಕೊಟ್ಟಿರುವಂಥದ್ದು. ಬಹುತೇಕ 13ರಿಂದ 18 ತಿಂಗಳು, ಈ ಒಂದು 18 ತಿಂಗಳಿಂದ 13 ತಿಂಗಳವರೆಗೂ ನಾವು ಅಂದರೆ ಕ್ಲೈಮೇಟನ್ನು ಮಾನಿಟರ್ ಮಾಡಿದ ಸಂದರ್ಭದಲ್ಲಿ 1.5 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ಸರಾಸರಿ ಜಾಗತಿಕ ತಾಪಮಾನ ದಾಖಲಾಗಿದೆ. ಇದು ಅಸಾಧಾರಣ ಉಷ್ಣಾಂಶದ ಪ್ರಕ್ರಿಯೆಗೆ ಸಹಕಾರಿಯಾಗುತ್ತೆ. ಇದೇ ರೀತಿಯಾಗಿ ಮುಂದುವರಿದೆ. ಮುಂದೊಂದು ದಿನ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಮನುಕುಲದ ಮೇಲೆ ಇದೊಂದು ದುಷ್ಪರಿಣಾಮ ಬೀರಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಇನ್ನು ಉಷ್ಣಾಂಶ ಹೆಚ್ಚಳಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾನು ಆವಾಗಲೇ ಹೇಳಿದೆ, ಪರಿಸರ ನಾಶ ಅಂತೇಳಿ. ಇದರ ಜೊತೆಗೆ ಮಣ್ಣಿನಲ್ಲಿ ತೇವಾಂಶದ ಕೊರತೆ, ಕೆರೆ ಕುಂಟೆಗಳಲ್ಲಿ ನೀರು ಬರಿದಾಗಿರುವುದು, ತೇವಾಂಶ ಭರಿತ ಮೋಡ ಇಲ್ಲದಿರುವುದು, ಅರಣ್ಯ ನಾಶ, ಪಳೆಯುಳಿಕೆ ಇಂಧನ ಸುಡುವುದು, ತಗ್ಗದ ಎಲ್ ನಿನೋ ಪ್ರಭಾವ, ಕರ್ನಾಟಕದ ಹೆಚ್ಚಿನ ಭಾಗಗಳಲ್ಲಿ ಶುಷ್ಕ ಮತ್ತು ಅರೆ ಶುಷ್ಕದ ಸ್ಥಿತಿ ಮುಂದುವರೆದಿರೋದೇ ಈ ಉಷ್ಣಾಂಶ ಏರಿಕೆಗೆ ಕಾರಣ ಅಂತೇಳಿ ಮಾಹಿತಿಯನ್ನು ಕೊಡಲಾಗ್ತಿದೆ. ಬಹುತೇಕವಾಗಿ ಈಗಾಗಲೇ ನಾವು ನೋಡ್ತಾ ಬಂದರೆ, ಸಾಮಾನ್ಯವಾಗಿ ಬೇಸಿಗೆಗಾಲ ಅಂತ ಹೇಳಿದ್ರೆ ಮಾರ್ಚ್ನಿಂದ ಆರಂಭವಾಗಿ ಮೇವರೆಗೆ ಇರುತ್ತೆ. ಸೊ ಇದು ವಾಡಿಕೆ. ಆದರೆ ಈ ಬಾರಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫೆಬ್ರವರಿ ತಿಂಗಳಲ್ಲಿ ಚಳಿಗಾಲ ಅಂದರೆ ಕೊರೆಯುವ ಚಳಿಯ ಒಂದು ಅನುಭವವನ್ನು ಸಿಲಿಕಾನ್ ಸಿಟಿ ಜನರು ಅನುಭವಿಸ್ತಾರೆ. ಆದರೆ ಫೆಬ್ರವರಿ ತಿಂಗಳಲ್ಲಿ ಜನರು ಸುಡುವ ಬಿಸಿಲಿನ ಉಷ್ಣಾಂಶದ ತಾಪವನ್ನು ಅನುಭವಿಸುವಂತಹ ಸ್ಥಿತಿ ಎದುರಾಗಿರುವಂಥದ್ದು. ಬಹುತೇಕವಾಗಿ ಫೆಬ್ರವರಿ ತಿಂಗಳ ಅಂತ್ಯದವರೆಗೂ ಕೂಡ ಇದೇ ರೀತಿಯಾದಂತಹ ಪ್ರವೃತ್ತಿ, ಅಂದರೆ ಮುಂದಿನ 7 ದಿನಗಳವರೆಗೂ ಕೂಡ ಇದೇ ರೀತಿಯಾದಂತಹ ತೀವ್ರ ಉಷ್ಣಾಂಶದ ಪ್ರವೃತ್ತಿ ಮುಂದುವರಿಯಲಿದೆ ಅಂತೇಳಿ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಬರಬೇಕಂತ ಹೇಳಿದ್ರೆ, ಈಗ ಫೆಬ್ರವರಿಯಲ್ಲಿ ಇದ್ದೀವಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ, ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ಬಂದರೆ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬರೋಬ್ಬರಿ 38ರಿಂದ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಬಹುದು ಅನ್ನುವಂತಹ ಮಾಹಿತಿಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಸಾಧಾರಣವಾಗಿ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಈಗ ದಾಖಲಾಗಿದೆ, ಅಂದರೆ ಈ ತಿಂಗಳಲ್ಲಿ ದಾಖಲಾಗಿರುವಂಥದ್ದು. ಮುಂಬರುವ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ 38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ರಾಜ್ಯ ಹವಾಮಾನ ಇಲಾಖೆ ಜೊತೆಗೆ ತಜ್ಞ ವೈದ್ಯರು ಕೂಡ ಉಷ್ಣಾಂಶ ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ವಿಚಾರವಾಗಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ರಾಜ್ಯ ಹವಾಮಾನ ಇಲಾಖೆಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರು ಉಷ್ಣಾಂಶದ ಸ್ಥಿತಿಗತಿಯ ಕುರಿತಾಗಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳವರೆಗೆ ಫೆಬ್ರವರಿ 8ರಿಂದ ಫೆಬ್ರವರಿ 14ರವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಇಂದು ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಂಟಿಗ್ರೇಡ್, ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಂಟಿಗ್ರೇಡ್, ಬಾಗಲಕೋಟೆಯಲ್ಲಿ 35 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕಾರವಾರನಲ್ಲಿ ಗರಿಷ್ಠ ಉಷ್ಣಾಂಶ 35 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಮುಂದಿನ 7 ದಿನಗಳವರೆಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 32ರಿಂದ 34 ಡಿಗ್ರಿ ಸೆಂಟಿಗ್ರೇಡ್, ಕನಿಷ್ಠ ಉಷ್ಣಾಂಶ 16ರಿಂದ 18 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಬಾಗಲಕೋಟೆ ಸೇರಿದಂತೆ ಗರಿಷ್ಠ ಉಷ್ಣಾಂಶ ಸುಮಾರು 35ರಿಂದ 37 ಡಿಗ್ರಿ ಸೆಂಟಿಗ್ರೇಡ್, ಕನಿಷ್ಠ ಉಷ್ಣಾಂಶ 17ರಿಂದ 19 ಡಿಗ್ರಿ ಸೆಂಟಿಗ್ರೇಡ್. ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 34ರಿಂದ 35 ಡಿಗ್ರಿ ಸೆಂಟಿಗ್ರೇಡ್, ಕನಿಷ್ಠ ಉಷ್ಣಾಂಶ 20ರಿಂದ 21 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಇದು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ. ಆದರೆ ಇನ್ನು ಈ ಒಂದು ಉಷ್ಣಾಂಶದ ಏರಿಕೆಯಿಂದ ಜನರ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಜೊತೆಗೆ ವೃದ್ಧರು, ವಯಸ್ಸಾದವರು, ಜೊತೆಗೆ ಮಹಿಳೆಯರು, ಜೊತೆಗೆ ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ಕ್ರಮವನ್ನು ವಹಿಸಬೇಕು, ಜೊತೆಗೆ ಉಷ್ಣಾಂಶದ ಏರುಗತಿಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಂದರೆ ಹೀಟ್ ವೇವ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆರೋಗ್ಯ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಮಾಹಿತಿಗಾಗಿ ತಜ್ಞ ವೈದ್ಯರು ಸಂಕ್ಷಿಪ್ತವಾಗಿ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಈ ದಿನ ನಾನು ಈ ಸಲ ಬೇಸಿಗೆ ಸಮಯದಲ್ಲಿ ಉಷ್ಣಾಂಶ ಬಹಳ ಹೆಚ್ಚಾಗುತ್ತದೆ. ಟೆಂಪರೇಚರ್ಸ್ ಆಲ್ಮೋಸ್ಟ್ 39 ಇಂದ 40-42 ಟೆಂಪರೇಚರ್ವರೆಗೂ ಹೋಗೋ ಸಾಧ್ಯತೆಗಳಿವೆ ಅಂತ ವೆದರ್ ಫೋರ್ಕಾಸ್ಟ್ ಹೇಳ್ತಾ ಇದೆ. ಆದ್ರಿಂದಾಗಿ ಪ್ರೆಗ್ನೆನ್ಸಿ ರಿಲೇಟೆಡ್ ತೊಂದರೆಗಳು ಏನೇನಾಗಬಹುದು, ಪ್ರೆಗ್ನೆಂಟ್ ವಿಮೆನ್ ಅಲ್ಲಿ BP ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ, ಮಗು ಸುತ್ತ ನೀರು ಬಹಳ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ, ಮಗುವಿನ ತೂಕ ಕಡಿಮೆ ಆಗೋದು IUGR ಅಂತ ಹೇಳ್ತೀವಿ, ಅಥವಾ ಗರ್ಭಪಾತ ಆಗೋ ಸಾಧ್ಯತೆಗಳು, ಇವೆಲ್ಲ ತೊಂದರೆಗಳು ಹೆಚ್ಚಿನ ಉಷ್ಣಾಂಶದಿಂದ ಆಗೋ ಸಾಧ್ಯತೆಗಳಿರುತ್ತೆ. ಹೀಗಾಗಿ ತೊಂದರೆಗಳು ಸಿಂಪ್ಟಮ್ಸ್ ಏನೇನು ಬರ್ಬೋದು, ತುಂಬಾ ಡಿಹೈಡ್ರೇಷನ್ ಆಗ್ಬೋದು, ತಲೆನೋವು ಬರೋದು, ತುಂಬಾ ಸುಸ್ತಾಗೋದು, ವಾಂತಿ ಭೇದಿ, ಇವೆಲ್ಲ ತೊಂದರೆಗಳು ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಗರ್ಭಿಣಿಯರು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ತುಂಬಾ ಬಿಸಿಲಿರುವಂತ ಸಮಯ ಅಂದ್ರೆ ಮಾರ್ನಿಂಗ್ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಬಿಸಿಲಿಗೆ ಹೋಗದೆ ಇರೋ ಹಾಗೆ ಅವಾಯ್ಡ್ ಮಾಡೋದು ಒಳ್ಳೇದು. ಹಾಗೆ ನೀರು ತುಂಬಾ ಕುಡಿಬೇಕು. ದಿನಕ್ಕೆ ಅಟ್ಲೀಸ್ಟ್ 3ರಿಂದ 4 ಲೀಟರ್ ನೀರು ಕುಡಿರಿ. ಹಣ್ಣು ಹಂಪಲ ತರಕಾರಿ ಎಲ್ಲವನ್ನೂ ಸರಿಯಾಗಿ ಸೇವಿಸಿ. ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. 7ರಿಂದ 8 ಅವರ್ ಮಿನಿಮಮ್ ರಾತ್ರಿ, ಹಾಗೂ ಮಧ್ಯಾಹ್ನ 1ರಿಂದ 2 ಗಂಟೆ ಮಧ್ಯಾಹ್ನ ನಿದ್ದೆ ಮಾಡಬೇಕು. ನೋಡಿದ್ರಲ್ಲ, ಇದು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ನೆಚ್ಚರಿಕೆಯ ಕರಗಂಟೆ, ಜೊತೆಗೆ ತಜ್ಞ ವೈದ್ಯರು ಹೇಳ್ತಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಇದೆರಡನ್ನ ಕೂಡ ಬ್ಯಾಲೆನ್ಸ್ ಮಾಡಿ ಅನುಸರಿಸಿದ್ರೆ ಮುಂಬರುವ ದಿನಗಳಲ್ಲಿ ಹೀಟ್ ವೇವ್ ನಂತಹ ಪ್ರಖರ ಉಷ್ಣಾಂಶದ ಬದಲಾವಣೆಯಿಂದ ಜನರು ತಪ್ಪಿಸ್ಕೊಳ್ಬಹುದು. ಜೊತೆಗೆ ಸಿಲಿಕಾನ್ ಸಿಟಿಯ ಜನರು ಕೂಡ ಇದರಿಂದ ಎಸ್ಕೇಪ್ ಆಗ್ಬೋದು. ಆರೋಗ್ಯದ ಮೇಲೆ ತೀವ್ರವಾದಂತಹ ನಿಗಾವನ್ನ ವಹಿಸಿಕೊಂಡು, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಉಷ್ಣಾಂಶದ ಅಲೆಗಳಿಂದ ತಾವು ತಪ್ಪಿಸ್ಕೊಳ್ಳಿ ಅಂತೇಳಿ ವೈದ್ಯರ ಜೊತೆಗೆ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ನ್ಯೂಸ್ 18 ಕನ್ನಡದ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.